ಇವತ್ತು ಸಂಜೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ಸಾಕಷ್ಟು ಕುತೂಹಲ ಇರುವಂತದ್ದು. ವಿವಿಧ ಇಲಾಖೆಗಳ 15ಕ್ಕೂ ಹೆಚ್ಚು ವಿಷಯಗಳು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಾಮಾಜಿಕ ಜಾತಿ ಗಣತಿ ಆಗಿರಬಹುದು, ಅದರ ಶಿಫಾರಸು ಮಂಡನೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾತಿ ಆಗಿರಬಹುದು, ಸಾಮಾಜಿಕ ಗಣತಿಯ ಸಮಗ್ರ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಉಪ ಸಮಿತಿ ರಚನೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೃಷಿ ಇಲಾಖೆಯನ್ನ ಖರೀದಿಸಿರುವ 98 ಹೊಸ ವಾಹನಗಳ ಬಿಲ್ ಮೊತ್ತ ಏನಿದೆ ಅಂದ್ರೆ 1000ಕ್ಕಿಂತ ಹೆಚ್ಚು ಲಕ್ಷಗಳನ್ನ ಈಗ ಕೃಷಿ ಇಲಾಖೆಯಲ್ಲಿ ಲಭ್ಯವಿರುವಂತಹ ರೈತ ಸಂಪರ್ಕ ಈಗ ಕೇಂದ್ರದ ಸೇವಾ ಶುಲ್ಕದ ಮೊತ್ತದಿಂದ ಪಾವತಿಸಲು ಅನುಮೋದನೆ ನೀಡಲಾಗುವುದು. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿನ 7 ಜಿಲ್ಲೆಗಳಲ್ಲಿ ಹೊಸದಾಗಿ 33 ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳನ್ನು ಒಟ್ಟು 132 ಕೋಟಿಗಳನ್ನು ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಈಗ ಆಡಳಿತಾತ್ಮಕವಾಗಿ ಅನುಮೋದನೆ ನೀಡಲಾಗುವುದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇವತ್ತಿನ ಈ ಸಚಿವ ಸಂಪುಟ ಸಭೆ ಇದೆಲ್ಲ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ಹತ್ತಿರದಲ್ಲಿ ಈ ಒಂದು ಸಭೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಇರುವಂಥದ್ದು. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಚಿವ ಸಂಪುಟ ಸಭೆ ಇದು. ವಿವಿಧ ಇಲಾಖೆಗಳ 15ಕ್ಕೂ ಹೆಚ್ಚು ವಿಷಯಗಳು ಚರ್ಚೆ ಆಗತ್ತೆ. ಸಾಮಾಜಿಕ ಜಾತಿ ಜನಗಣತಿಯ ಶಿಫಾರಸು ಇಲ್ಲಿ ಮಂಡನೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಜಾತಿ ಆಗಿರಬಹುದು, ಸಾಮಾಜಿಕ ಗಣತಿಯ ಸಮಗ್ರ ವರದಿಯ ಬಗ್ಗೆ ಚರ್ಚೆ ಆದ ನಂತರ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ಕೃಷಿ ಇಲಾಖೆಯು ಖರೀದಿಸಿರುವಂಥ 98 ಹೊಸ ವಾಹನಗಳ ಬಿಲ್ ಮೊತ್ತ ವಿಚಾರವಾಗಿ ಅದರ ಬಗ್ಗೆ ಕೆಲವೊಂದು ಸೇವಾ ಶುಲ್ಕದ ಮೊತ್ತವನ್ನು ಅದನ್ನು ಪಾವತಿಸಲು ಅನುಮೋದನೆ ನೀಡಲಾಗುವುದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿನ 7 ಜಿಲ್ಲೆಗಳಲ್ಲಿ ಹೊಸದಾಗಿ 33 ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳನ್ನು ಒಟ್ಟು 132 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಇದನ್ನು ಕೈಗೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅನುಮೋದನೆ ಕೊಡಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ಸಭೆ ಆರಂಭ ಆಗ್ತಾ ಇದೆ. ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು, ಜೊತೆಗೆ ಏನೆಲ್ಲ ಶಿಫಾರಸು ಮಂಡನೆ ಆಗಬಹುದು ಅಂತ ಹೇಳಿ? ಸಂಪತ್, ಇವತ್ತು ಏನು ಸಂಜೆ ಸಚಿವ ಸಂಪುಟ ಸಂಜೆ 6 ಗಂಟೆಗೆ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ನಡೆಯುವಂತ ಇಂದು ಸಚಿವ ಸಂಪುಟ ಸಭೆ ಚುನಾವಣಾ ಪೂರ್ವ ಮತ್ತು ಅದಾದ ನಂತರ ನಡೆಸಿರುವಂತ ಕೊನೆ ಸಚಿವ ಸಂಪುಟ ಸಭೆ ಮತ್ತು ಜೂನ್ ನಂತರ ಅಥವಾ ಏನು ಈ ಒಂದು ಲೋಕಸಭಾ ಚುನಾವಣೆ ಬಳಿಕ ಮತ್ತೆ ಸಚಿವ ಸಂಪುಟ ಸಭೆಗಳನ್ನು ನಡೆಸಿ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಳ್ಳುವಂತದ್ದು ವಿಚಾರವಾಗಿ ಇಂದು ಪ್ರಮುಖವಾಗಿ ಅಂತಂದ್ರೆ ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಸಮಿತಿ ಕೊಟ್ಟಂತ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ವರದಿ ಏನಿತ್ತು ಆ ವರದಿ ಬಗ್ಗೆ ಇಂದು ಸಚಿವ ಸಂಪುಟದಲ್ಲಿ ಮಹತ್ವದ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ಕೇಂದ್ರ ಸರ್ಕಾರ ಸಿಎನ ಜಾರಿಗೊಳಿಸಿ ಅಧಿಕೃತ ನೋಟಿಫಿಕೇಶನ್ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ಸಿಎ ಜಾರಿಗೆ ಒಂದ್ ಕಡೆ ಚಾಲನೆ ಕೊಟ್ರೆ, ಮತ್ತೊಂದ್ ಕಡೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ಜಾತಿ ಜನಗಣತಿ ವರದಿನ ಮುಂದಿಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಮತ್ತು ಮತಗಳನ್ನು ವಿಭಜನೆ ಮಾಡಬೇಕು ಅಂತ ತಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ಈಗಾಗಲೇ ಜಾತಿ ಜನಗಣತಿ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಹಲವಾರು ಸಮುದಾಯಗಳು, ವಿಶೇಷವಾಗಿ ಲಿಂಗಾಯತ ಒಕ್ಕಲಿಗ ಸಮುದಾಯಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸರ್ಕಾರ ತನ್ನ ಒಂದು ನಿಲುವಿಗೆ ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿದ್ದಾರೆ. ಯಾಕಂದ್ರೆ ವರದಿಯಲ್ಲಿ ಏನಿದೆ ಮತ್ತು ವರದಿಯಿಂದ ಯಾವೆಲ್ಲ ಸಮುದಾಯಗಳು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ಬಗ್ಗೆ ಯಾರಿಗೂ ಸಹ ಮಾಹಿತಿ ಇಲ್ಲ, ಆದ್ರೂ ಸಹ ಮಾತನಾಡ್ತಿದ್ದಾರೆ ಅಂತ ಮೂಲಕ ಎಲ್ಲರಿಗೂ ಸಹ ತಿರುಗೇಟನ್ನು ಕೊಟ್ಟಿದ್ರು. ಹಾಗಾಗಿ ಇಂದು ಜಾತಿ ಜನಗಣತಿ ವರದಿಯನ್ನ ಸಚಿವ ಸಂಪುಟ ಸಭೆ ಮುಂದೆ ಅದರ ಶಿಫಾರಸುಗಳನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅದರ ಶಿಫಾರಸುಗಳನ್ನ ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸಿ. ಯಾಕಂದ್ರೆ ಜಾತಿ ಜನಗಣತಿ ವರದಿ ಸುಮಾರು 18 ಸಂಪುಟಗಳಿವೆ. ಒಂದೊಂದು ಸಂಪುಟದಲ್ಲಿ ಸುಮಾರು 300ಕ್ಕೂ 300, 800, 500 ಪೇಜ್ಗಳ ವರದಿಗಳಿವೆ. ಹಾಗಾಗಿ ಒಂದೊಂದು ವರದಿಗಳನ್ನು ಪ್ರತ್ಯೇಕವಾಗಿ ಅದರ ಒಂದು ಸಮಗ್ರ ಮಾಹಿತಿಯನ್ನು ತೆಗೆದುಕೊಂಡು ಶಿಫಾರಸನ್ನ ಮಾಡಲಾಗತ್ತೆ. ಅವೆಲ್ಲ ಶಿಫಾರಸುಗಳಲ್ಲಿ ಜಿಸ್ಟ್ ಅನ್ನ ಅಥವಾ ಏನು ಕಂಟೆಂಟ್ ನ ಸಂಕ್ಷಿಪ್ತವಾಗಿ ಮಾಡಿರುವಂತಹ ಟಿಪ್ಪಣಿಗಳನ್ನ ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸ್ತಾರೆ. ಆ ಒಂದು ಶಿಫಾರಸುಗಳನ್ನ ಸಚಿವ ಸಂಪುಟ ಸಭೆ ಚರ್ಚಿಸಿ ನಂತರ ಅದನ್ನ ಸಚಿವ ಸಂಪುಟದ ಉಪಸಮಿತಿಗೆ ರಚಿಸಬೇಕಾ ಅಥವಾ ನೇರವಾಗಿ ಇದನ್ನ ತಿರಸ್ಕರಿಸಬೇಕಾ ಅಥವಾ ಅಂಗೀಕರಿಸಬೇಕಾ ಅನ್ನಷ್ಟು ಒಂದು ಚರ್ಚೆಗಳು ನಡೆಸುವಂತ ಒಂದು ಸಾಧ್ಯತೆ.
ಹೀಗಾಗಿ ಇಂದು ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕ ಈ ಒಂದು ಜಾತಿ ಜನಗಣತಿ ವರದಿಯ ಮಹತ್ವ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಸರ್ಕಾರ ಈ ಜಾತಿ ಜನಗಣತಿ ವರದಿಯನ್ನ ಪಬ್ಲಿಷ್ ಮಾಡಬೇಕೇ ಬೇಡವೇ ಅಥವಾ ಈ ಒಂದು ವರದಿಯನ್ನ ಸ್ವೀಕಾರ ಮಾಡಬೇಕೆ ಈಗಾಗಲೇ ಸ್ವೀಕಾರ ಮಾಡಲಾಗಿದೆ, ಅಂಗೀಕರಿಸಬೇಕಾ ಬೇಡವೇ ಅಂತ ಅನ್ನೋದು ಮತ್ತು ಇತರ ಸಚಿವರುಗಳ ಅಭಿಪ್ರಾಯವನ್ನು ಸಹ ಈ ಸಂದರ್ಭದಲ್ಲಿ ಕೋರುವಂತ ಸಾಧ್ಯತೆ ಇದೆ. ಹೀಗಾಗಿ ಇಂದಿನ ಸಚಿವ ಸಂಪುಟ ಸಭೆ ಅತ್ಯಂತ ಮಹತ್ವದಾಗಿದೆ ಮತ್ತು ಈ ಒಂದು ವಿಷಯವು ಸಹ ಸಾಕಷ್ಟು ಚರ್ಚೆಗೆ ಕಾರಣ ಆಗುವಂತ ಒಂದು ಸಾಧ್ಯತೆ ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ಅದು ಹೊರತುಪಡಿಸಿ ಕೃಷಿ ಇಲಾಖೆಯಿಂದ 98 ವಾಹನಗಳ ಖರೀದಿಗೆ ಕಳೆದ ವಾರ ಸಚಿವ ಸಂಪುಟ ಸಭೆ ಮುಂದೆ ಇದು ಬಂದಿತ್ತು. ಮತ್ತೆ ಅದು ಹೆಚ್ಚುವರಿಯಾಗಿ ಸುಮಾರು 1,000 ವಾಹನ ಖರೀದಿ ಮಾಡಲಿಕ್ಕೆ ಸುಮಾರು ಅನುಮೋದನೆ ಕೊಡುವಂತ ಒಂದು ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿ ಇದೆ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನು ನೀತಿ ಆಯೋಗ ಇತ್ತು. ನೀತಿ ಆಯೋಗವನ್ನ ಹಿಂದೆ ಪರಿವರ್ತನಾ ಸಂಸ್ಥೆ ಅಂತ ಹೆಸರನ್ನ ಬದಲಾವಣೆ ಮಾಡಲಾಗಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಈಗ ಮತ್ತೆ ಅದನ್ನ ನೀತಿ ಆಯೋಗ ಅಂತ ಅದನ್ನ ಮತ್ತೆ ಜಾರಿಗೊಳಿಸುವಂತ ಒಂದು ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ರಾಜ್ಯದ ಪ್ರಮುಖ ರಸ್ತೆ ಜಾಲಗಳನ್ನ ಭಾಗವಾಗಿ ಸುಮಾರು 875 ಕಿಲೋಮೀಟರ್ ರಸ್ತೆಯನ್ನ ಸುಮಾರು 5,736 ಕೋಟಿ ರೂಪಾಯಿಗಳಲ್ಲಿ, ಅದೇ ರೀತಿ ಯೋಜನಾ ವೆಚ್ಚದಲ್ಲಿ ಸುಮಾರು 3,111 ಕೋಟಿ ರೂಪಾಯಿಗಳಲ್ಲಿ ಕೆಶಿಪ್ ಸ್ಕೀಮ್ ನಲ್ಲಿ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ ಇದೆ. ಸೇತು ಬಂಧ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಸೇತು ಬಂಧನ ಒಂದು ಸ್ಕೀಮ್ ಅಲ್ಲಿ ಸುಮಾರು 3 ROB ಮತ್ತು 3 LOB ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸುಮಾರು 2,276 ಕೋಟಿ ರೂಪಾಯಿಗಳ ಒಂದು ಯೋಜನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ ಇದೆ. ಜಲ್ ಜೀವನ್ ಮಿಷನ್ ಅಲ್ಲಿ ಹೊನ್ನಾಳಿ ತಾಲೂಕಿನ 2 ಕಡೆ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು, ಅದೇ ರೀತಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಗೆ 11 ಗ್ರಾಮಗಳಿಗೆ ಮತ್ತು ಹಿರೇಕುಗ್ಗಳೂರು ಗ್ರಾಮದ 22 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಜಲ್ ಜೀವನ್ ಮಿಷನ್ ಅಲ್ಲಿ ಸುಮಾರು 14 ಕೋಟಿ ಮತ್ತೊಂದು 25 ಕೋಟಿ ಒಟ್ಟು ಈ 2 ಬೇರೆ ಬೇರೆ ಪ್ರತ್ಯೇಕ ಯೋಜನೆಗಳನ್ನ ಒಟ್ಟು ಜಲ್ ಜೀವನ್ ಮಿಷನ್ ಅನುಮೋದನೆ ಕೊಡ್ಲಿಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡುವಂತ ಒಂದು ಸಾಧ್ಯತೆ ಇದೆ. ಆರಂಗಿ ಜಲಾಶಯದಲ್ಲಿ ಎಡದಂಡ ನಾಲೆ ನಿರ್ಮಾಣಕ್ಕೆ ಈಗಾಗಲೇ ಸರಪಳಿ 6.85 14 ಕಿಲೋಮೀಟರ್ ವರೆಗೆ ರೀಮಾಡೆಲಿಂಗ್ ಅಥವಾ ಆಧುನೀಕರಣಕ್ಕೋಸ್ಕರ ಸುಮಾರು 72 ಕೋಟಿ ರೂಪಾಯಿಗಳ ಯೋಜನೆಗೆ ಅನುಮೋದನೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಸೇರಿದಂತೆ ಬೇರೆ ಬೇರೆ ಯೋಜನೆಗಳು ಸಚಿವ ಸಂಪುಟ ಸಭೆ ಮುಂದೆ ಅನುಮೋದನೆ ಬರ್ತಾ ಇದೆ. ಬಹುತೇಕ 14ನೇ ತಾರೀಕು ನಾಳೆ ಅಥವಾ ನಾಳಿದ್ದೊಳಗಾಗಿ ಕೇಂದ್ರ ಚುನಾವಣಾ ಆಯೋಗ ನೀತಿ ಸಂಹಿತೆ ಜಾರಿ ಮಾಡುವಂತ ಸಾಧ್ಯತೆ ಇರುವ ಕಾರಣಕ್ಕೋಸ್ಕರ ಇಂದು ಯಾವೆಲ್ಲ ಬಾಕಿ ಯೋಜನೆಗಳು ಅಥವಾ ಅನುದಾನಗಳ ಬಿಡುಗಡೆ ಇರಬಹುದು, ಅನುದಾನಗಳ ಬಾಕಿ ಇತ್ತು ಅಥವಾ ಯಾವೆಲ್ಲ ಕಾಮಗಾರಿಗಳಿಗೆ ಕಳೆದ ಸಚಿವ ಸಂಪುಟ ಸಭೆಗಳಲ್ಲಿ ಅನುಮೋದನೆ ಕೊಡದೆ ಬಾಕಿ ಇತ್ತು ಅಷ್ಟನ್ನೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇಂದಿನ ಸಚಿವ ಸಂಪುಟ ಸಭೆ ಅತ್ಯಂತ ಮಹತ್ವದಾಗಿದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.